ಅದ್ರ ಮೇಲೇನೆ ಒಂದು ಕಮರ್ಷಿಯಲ್ ಮಾಡ್ಕೊಂಡಿರು, ಅದ್ರ ಮೇಲೇನೆ ಒಂದು ಬಿಸ್ನೆಸ್. ರಾಜಕೀಯ ಅಂತಂದ್ರೆ ಬಿಜೆಪಿದವರಿಗೆ ಹಾಗೂ ಕಾಂಗ್ರೆಸ್ನವರಿಗೂ. ಆದ್ರೆ ಬಿಜೆಪಿ ಆದ್ರೆ ತುಂಬಾ ಮಹತ್ವವಾಗಿ ಹೇಳ್ತೀನಿ ಈ ಮಾತನ್ನ, ಗಟ್ಟಿಯಾಗಿ ಹೇಳ್ತೀನಿ ಇದನ್ನ. ಇವ್ರು ಮಾಡ್ಕೊಂಡಿರೋದು ಬಿಸ್ನೆಸ್. ರಾಜಕೀಯ ಅಂದ್ರೆ ಬಿಸ್ನೆಸ್. ದುಡ್ಡು ಹಾಕು, ದುಡ್ಡು ತಗೋ. ಹೆಂಗ ನಾವು ಸಕ್ಕರೆ ಟೀ ಪುಡಿ ಬಂದ್ಬಿಟ್ಟು ಚಾ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಪ್ರಧಾನಮಂತ್ರಿ ಅಂತಾರೋ, ಅದ್ರಲ್ಲಿ ಹೆಂಗ್ ದುಡ್ಡು ಮಾಡ್ಬೇಕು ಅಂತನೋ ಅದೇ ಮನುಷ್ಯ ರಾಜಕೀಯಕ್ಕೆ ಬಂದು ಈ ರಾಜಕೀಯದಲ್ಲಿ ಬಂದ್ಬಿಟ್ಟು ಸ್ವಲ್ಪ ಹಾಕಿ ಜಾಸ್ತಿ ಹ್ಯಾಂಗ್ ತಗೋಬೇಕು ಅನ್ನೋದು ಈ ಟೋಟಲಿ ಹೇಳ್ಬೇಕಂದ್ರೆ ಜನಸೇವೆಗೋಸ್ಕರ ಅಲ್ಲ. ರಾಷ್ಟ್ರ ಆಗ್ಬಹುದು, ರಾಜ್ಯ ಆಗ್ಬಹುದು, ಈ ಎರಡು ಏನಾಗಿದೆ ಅಂತಂದ್ರೆ ಈ ಬಿಸ್ನೆಸ್ ಆಗಿದೆ. ಈ ಪಾಲಿಟಿಕ್ಸ್ ಅಂತ ಏನದಲ್ಲ ಅದನ್ನ ತೆಗೆದಾಕ್ಬಿಟ್ಟು ಒಂದು ಲೆಕ್ಕಾಚಾರ ಪರವಾಗಿ ಕಮರ್ಷಿಯಲ್ ಅಂತ ಈ ಎರಡು ರಾಜ್ಯ ಪ್ಲಸ್ ರಾಷ್ಟ್ರ. ನಾವು ಬಿಜೆಪಿ ಅವರಿಗೆ ಹೇಳಕ್ ನಾ ಇಷ್ಟಪಡ್ತೀನಿ. ಯಾವಾಗ ಬಂದದ ಈ ಪಕ್ಷ ಅವಾಗ್ಲಿಂದ ಈ ಮಾತನ್ನ ನಾನು ತಟ್ಟಾಗಿ ಹೇಳಕ್ ಪಡ್ತೀನಿ. ಯಾಕಂದ್ರೆ ಈ ಸಾರಿ ಕೌನ್ಸಿಲರ್ ಇವ್ರು ಏನ್ ಹಾಕಿದ್ದಾರೆ ಆ ಏರಿಯಾದಲ್ಲಿ ಜಿಲ್ಲಾದೊಳಗೆ ಜಿಲ್ಲಾ ಜಾತ್ಯತೀತ ಜನತಾದಳ ಸಂಘಟನೆ ಮಾಡ್ಬೇಕನ್ನೋ ದೃಷ್ಟಿಯಿಂದ ಈ ಮಹಾನಗರ ಪಾಲಿಕೆ ಚುನಾವಣೆ ಕೂಡ ನಾವು ಎದುರಿಸ್ತೀವಿ. ಈ ಮಹಾನಗರ ಪಾಲಿಕೆ ಚುನಾವಣೆ ಎದುರಿಸ್ಬೇಕಾದ್ರೆ ನೀವು ಕ್ಯಾಂಡಿಡೇಟ್ಗಳು ಮಾಡಬೇಕು ಅಂತಂದ್ರೆ ನಾವು ಸಡನ್ ಯಾರು ಬೇಕು ಅವ್ರಿಗೆ ನಾವು ಕ್ಯಾಂಡಿಡೇಟ್ ಮಾಡಿಲ್ಲ. ನಾವೇನ್ ಮಾಡಿದ್ವಿ, ಒಂದು ಕೋರ್ ಕಮಿಟಿ ಅಂತ ಮಾಡಿ ಅಧ್ಯಕ್ಷರು, ಜಿಲ್ಲಾ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಉಸ್ತುವಾರಿ ತಿಮ್ಮಯ್ಯ ಪುಲ್ಲೆ ಅವರು, ಜಿಲ್ಲಾ ಕೋರ್ ಕಮಿಟಿ ಸದಸ್ಯರಾದ ನಾಜಿರ್ ಹುಸೇನ್ ಉಸ್ತಾರ, ಈಗ ಟೋಟಲಿ ಒಂದು 18 ಮಂದಿ ಒಂದು ಕೋರ್ ಕಮಿಟಿ ಮಾಡಿ ಯಾವ ಕ್ಯಾಂಡಿಡೇಟ್ ಆದ್ರೂ ಇಲ್ಲಿ ಸೂಕ್ತ ಆಗ್ತದಪ್ಪ, ಈ ವಾರ್ಡಿಗೆ ಇವ್ರು ಆದ್ರೆ ಇವ್ರ ವಾರ್ಡಿಗೆ ಇದಾದ್ರೆ ಹೆಂಗೆ ಆಗ್ತದೆ ಅನ್ನೋ ಒಂದು ದೃಷ್ಟಿಕೋನ ಇಟ್ಕೊಂಡು ನಾವೆಲ್ಲ 55 ವಾರ್ಡಿಗೂ ಕೂಡ ಸಂಪರ್ಕ ಮಾಡ್ಬೇಕಂದಾಗ ಒಂದು 4 ಕ್ಯಾಂಡಿಡೇಟ್ಗಳು ನಾವು ಬಿ ಫಾರ್ಮ್ ಕೊಟ್ಟು ಕಳ್ಸೋದಕ್ಕೆ ಅವ್ರಿಗೆ ನಿಮ್ಗೆ ಹೇಳಿದೆ. ಮತ್ತೆ ಅವರು ಮೆಂಡ್ರಿ ಮುಖಾಂತರ ಹೋಗೋದ್ರಿಂದ ಸ್ವಲ್ಪ ಲೈನ್ ಲೇಟ್ ಆಗಿ ಅಲ್ಲಿ ಹೋಗೋದ್ರಿಂದ ಅವ್ರಿಗೆ ವಾಪಸ್ ಮಾಡಿದ್ರು. ಈಗ ಒಂದು ನಮ್ಗೆ 4 ಆಗಿದೆ. ಆಮೇಲೆ ಇನ್ನೊಂದು, ಈಗ ನಾವು ಕಿಂಗ್ ಮೇಕರ್ ಆಗಬೇಕು, ನಾವೇ ಆಡಳಿತ ಹಿಡಿಬೇಕು ಅನ್ನೋ ದೃಷ್ಟಿಯಿಂದ ನಾವು ಎಲೆಕ್ಷನ್ ಮಾಡಿದ್ವಿ. ಮಹಾನಗರ ಪಾಲಿಕೆ ಚುನಾವಣೆ ಹಿಂದಿನ ಒಂದು ದಿನಮಾನದಾಗ ಇತಿಹಾಸದ ಜಾತ್ಯತೀತ ಜನತಾದಳ ಮೇಯರ, ಡೆಪ್ಟಿ ಮೇಯರ ಮತ್ತು ಮಹಾನಗರ ಪಾಲಿಕೆ ಎಲ್ಲ ಸದಸ್ಯಗಳು ಜನತಾದಳದವರು. ಇದೇ ಒಂದು ನಿಟ್ಟಿನಲ್ಲಿ ನಾವು ಮುಂದೆ ಕೂಡ ಅದೇ ದೃಷ್ಟಿಕೋನ ಇಟ್ಕೊಂಡು ಅದೇ ಒಂದು ಕಮಿಟಿ ಮಾಡಿ ಎಲ್ಲರನ್ನೂ ನಿಂದಿಸಿ ನಾವು ಗೆದ್ದು ಬಂದು ನಾವೇ ಅಧಿಕಾರ ಹಿಡಿಬೇಕು ಅನ್ನೋ ಒಂದು ಇದರಿಂದ ನಾವು ಕೆಲಸ ಮಾಡಿದ್ವಿ. ಈಗ ಈ ಒಂದು ಮೇಯರ್ ಸ್ಥಾನಕ್ಕಾಗಿ ಪೈಪೋಟಿಗಳು ನಡೀತಾ ಇದೆ. ಅದರಲ್ಲಿ ಕಾಂಗ್ರೆಸ್ ಒತ್ತಡ ಇರ್ತಾ ಇದೆ, ಬಿಜೆಪಿನ ಒತ್ತಡ ಇರ್ತಾ ಇದೆ. ಈ ಒಂದು ಜಿಲ್ಲಾ ಈ ಒಂದು ಕಲಬುರಗಿ ಮಹಾನಗರ ಪಾಲಿಕೆ ಲೋಕಲ್ ಸ್ಥಳೀಯರಾದಂಥ ತಾವು ಅಂದ್ರೆ ಕೊನೆಯದಾಗಿ ಯಾವ ತೀರ್ಮಾನಕ್ಕೆ ಬರುವಂತ ಹಂತಗಳವರೆಗೂ ಬಂದಿದ್ದೀರಿ ತಾವು? ಈಗ ನಮ್ಮನ್ನು ಹೈಕಮಾಂಡ್ ವರಿಷ್ಠರು ಅಂತ ಅದಾರೆ. ದೇವೇಗೌಡರಾಗಿರ್ಬೋದು, HD ಕುಮಾರಸ್ವಾಮಿ ಅವರು ಶಾಸಕಾಂಗ ಪಕ್ಷ ನಾಯಕರಾಗಿ ಅವ್ರು ಏನು ತೀರ್ಮಾನ ತೋತಾರೆ ಅದಕ್ಕೆ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರಾಗಿರ್ಬೋದು, ನಮ್ಮ ಜಿಲ್ಲಾ ಮುಖಂಡರಾಗಿರ್ಬೋದು ಅದಕ್ಕೆ ಒಪ್ಪಿಗೆ ಇದಾರೆ. ಇಲ್ಲ ಜೊತೆಗೆ ಒಂದು ಸ್ಟೇಟ್ಮೆಂಟ್ ಇದಾಗಿತ್ತು, ಕುಮಾರಸ್ವಾಮಿ ಅವರು ದೇವೇಗೌಡ ಆಗಿರ್ಬೋದು, ಅಲ್ಲಿನ ಮಹಾನಗರ ಪಾಲಿಕೆ ಏನೋ ಒಂದು ಅವ್ರ ಜೊತೆ ಚರ್ಚೆ ಮಾಡಿ ಅವ್ರ ಏನ್ ತೀರ್ಮಾನಗಳು ತಗೋತಾರೆ ಅಂತಕ್ಕಂಥದ್ನ ಒಂದು ತಮ್ಮೇನೂ ಬಿಟ್ಟಿದ್ದಾರೆ. ಸ್ಥಳೀಯರ ಮೇಲೆ ಬಿಟ್ಟಾರ ಅವ್ರು. ಈಗ ನಾವು ಸ್ಥಳೀಯರೆಲ್ಲರೂ ಕೂಡ ಏನು ಚರ್ಚೆ ಮಾಡ್ಕೊಂಡಿವಿ ಅಂದ್ರೆ ಮಾತುಕತೆಯಲ್ಲಿ ನಮಗೆ ಮೇಯರ್ ಸ್ಥಾನ ಕೊಡ್ರಿ. ನೀವು ಯಾರು ಕಾಂಗ್ರೆಸ್ನವ್ರು ಆಗಿದ್ರು ಮೇಯರ್ ಕೊಟ್ರೆ ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ, BJPದವ್ರು ನೀವು ಮೇಯರ್ ಸ್ಥಾನ ಕೊಟ್ಟರೆ ನಿಮ್ಗೆ ನಾವು ಸಪೋರ್ಟ್ ಮಾಡ್ತೀವಿ ಅನ್ನೋ ಒಂದು ವಿಚಾರದಾಗ ನಾವು ಇದ್ದೀವಿ. ಮುಂದೆ ಇದು ವಿಚಾರ ವಿನಿಮಯದ ಏನು ತೋರ್ತದೋ ಗೊತ್ತಿಲ್ಲ. ಈಗ ನಮ್ಮ ವರಿಷ್ಠರು ಏನು ಹೇಳಿದ್ರು, ನಮ್ಗೆ ದೇವೇಗೌಡರು, ಕುಮಾರಸ್ವಾಮಿಯವರು ಆ ಮಾತಿನ ಮೇಲೆ ನಾವೆಲ್ಲರೂ ಕೂಡ ಭದ್ರಾಗಿ ಇರಬೇಕಾಗ್ತದೆ. ಯಾಕಂದ್ರೆ ವರಿಷ್ಠರ ಪಕ್ಷದ ವರಿಷ್ಠರ, ಆದ್ರೆ ಪ್ರಾದೇಶಿಕ ಪಕ್ಷ ಇದ್ರೂ ಕೂಡ ಪ್ರಾದೇಶಿಕ ಪಕ್ಷಕ್ಕೆ ನಾವು ನಾಳೆಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ನಾವೆಲ್ಲರೂ ಜನರ ಸಲುವಾಗಿ ಕೆಲಸ ಮಾಡ್ತೀವಿ. ಈಗ ನಾವು ಗೆದ್ದು 4 ಸೀಟ್ ಇರ್ಬೇಕ್ರಿ, ಬಟ್ ಇದು ನಮ್ಗೆ ಹೆಚ್ಚಿನ ಇದು ತಂದು ಕೊಟ್ಟರು, ಮಹತ್ವ ತಂದು ಕೊಟ್ಟರು. ಏನಪ್ಪ ಅಂದ್ರೆ ಕಿಂಗ್ ಮೇಕರ್ಸ್ ಅಂದ್ರೆ JDS ಅಪ್ಪ ಅಂದ್ರೆ ಎಲ್ಲ. ಅಂದ್ರೆ ತಾವು ತಮ್ಗೆ ಒಂದು ಮೇಯರ್ ಸ್ಥಾನ ಸಿಕ್ತು ಅಂತ ತಿಳ್ಕೊಳ್ರಿ, ಒಂದು ಸಿಕ್ಕ ತಕ್ಷಣ ತಮ್ಮ ಒಂದು ಕಲಬುರಗಿ ನಗರದ ಚಿತ್ರಣ ಹೇಗೆ ಬದಲಾಯಿಸ್ಕೊಳ್ಬೇಕು ಮತ್ತೆ ಏನೆಲ್ಲ ಕೆಲಸಗಳು ಮಾಡ್ಬೇಕು ಅಂತಕ್ಕಂಥ ಒಂದು ಡ್ರೀಮ್ ತಮ್ಮ ಒಂದು ಪಕ್ಷದಲ್ಲಿದೆ. ಈಗ ನೋಡಿ ಸರ್, ಒಂದು ವೇಳೆ ನಮ್ಮ ಒಂದು ನಸೀಬು ಕಂಡ್ರೆ ಯಾವಾಗೋ ಕಾರಣಾಂತರ ಒಂದು ಮೇಯರ್ ನಮಗೆ ಸಿಕ್ತು ಅಂದ್ರೆ ನಮ್ಮ ಪಕ್ಷಕ್ಕೆ, ಆ ಮೇಯರ್ ಆದವ್ರು ಎಲ್ಲ ತಗೊಂಡು ಇಡೀ ನಗರದ ಚಿತ್ರಣವೇ ಚೇಂಜ್ ಮಾಡ್ತೀವಿ. ಎಲ್ಲೆಲ್ಲಿ HKDB ಆಗಿರ್ಬೋದು, ಗೌರ್ಮೆಂಟ್ಲಿಂದ ಆಗಿರ್ಬೋದು, ಯಾವ್ಯಾವ ಫಂಡ್ ಬರ್ತಾವ
ಆ ಫಂಡ್ ಎಲ್ಲ ತಗೊಂಡು ಇವತ್ತು ನಗರ ಸೌಂದರ್ಯೀಕರಣ ಮಾಡಿಬಿಡ್ತಾರೆ. ಮಹಾನಗರ ಪಾಲಿಕೆ ಸದಸ್ಯರು 4 ಮಂದಿ ಹಿಡ್ಕೊಂಡ್ರೆ ಇತರನ್ನು ಕೂಡ ನಾವು ಅದನ್ನ ಇನ್ವಾಲ್ವ್ ಮಾಡಿ ಇವತ್ತು ಗುಲ್ಬರ್ಗ ನಗರ ಏನದ ಮಹಾನಗರ ಪಾಲಿಕೆ ಅಂತಕ್ಕಂಥದ್ದು ಎಲ್ಲನೇ ಬದಲಾವಣೆ ಆಗ್ತದೆ. ಇವತ್ತು ನಿಮ್ದು ಇವು ಪಾರ್ಕ್ಗಳಾಗಿರ್ಬೋದು. ಇನ್ನು ಏನಂತಂದ್ರೆ ಒಂದು ಕಳೆದ ದಿನಮಾನಗಳಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳಾಗಬೇಕಾಗಿತ್ತು ಇವರು ಮಹಾನಗರ ಪಾಲಿಕೆ ಮೇಯರ್ ಒಂದು ಅವಧಿಯಲ್ಲಿ ಏನಂತಂದ್ರೆ ಸಾಕಷ್ಟು ಕಡೆ ಏನಂದ್ರೆ ಒಂದು ಸ್ವಚ್ಛತೆ ಆಗಿರ್ಬೋದು, ಚರಂಡಿಗಳ ವ್ಯವಸ್ಥೆಗಳಾಗಿರ್ಬೋದು, ರಸ್ತೆ ಒಂದು ಸಿಸಿ ರಸ್ತೆ ನಿರ್ಮಾಣಗಳಾಗಿರೋದು ಬಹಳಷ್ಟು ಏನಂತಾರೆ ಅಭಿವೃದ್ಧಿ ಕಾರ್ಯಗಳು ವೀಕ್ಷಣೆ ಸಿಗ್ತಕ್ಕಂಥ ಒಂದು ಮಹಾನಗರ ಪಾಲಿಕೆ ಇದಾಗಿದೆ. ಈ ಒಂದು ಮೇಜರ್ ಕೆಲಸಗಳ ಬಗ್ಗೆ ತಮ್ಮ ಗಮನಕ್ಕೆ ಬಂದಿದೆಯೇ? ಹೇಗೆ ತಾವೇನಾದ್ರೂ ಚುನಾವಣೆಗಿಂತ ಮುಂಚೆ ಏನಾದ್ರೂ ಇವೆಲ್ಲ ಸಮಸ್ಯೆಗಳು ನೋಡ್ಕೊಂಡಿದ್ರೆ ಹೇಗೆ ತಮ್ಮ ವಾರ್ಡ್ಗಳಲ್ಲಿ? ಸರ್, ನಮ್ಮ ವಾರ್ಡ್ಗಳಲ್ಲಿ ನಾವು ಎಷ್ಟು ಜನ ನಿಂದಿರ್ಬೇಕಂತ ಇಂಟ್ರೆಸ್ಟ್ ಇದ್ದರು ಅವ್ರಿಗೆಲ್ಲ ನಿಮ್ಮ ವಾರ್ಡ್ನಾಗ ಏನು ಕುಂಠಿತಗೊಂಡದ ಕೆಲಸ ಯಾವಾಗ ಆಗಿಲ್ಲ ಆ ಕೆಲಸಕ್ಕೆ ಮಹತ್ವ ಕೊಡ್ರಿ. ಕಮಿಷನರ್ ಭೇಟಿಯಾಗಿ ನಾವು ಹೋರಾಟಗಳು ಮಾಡಿಕೊಂಡು ಇವತ್ತು ಈ ಮಹಾನಗರ ಪಾಲಿಕೆ ಇಂಥ ವಾರ್ಡ್ನಾಗ ಇಂಥ ಕೆಲಸ ಆಗಿಲ್ಲ, ಇದು ಆಗಬೇಕು. ಯಾಕಾಗಿಲ್ಲ? ಈ ಒಳ ಚರಂಡಿ ಆಗಿರ್ಬೋದು, ಚರಂಡಿ ಆಗಿರ್ಬೋದು, ಯಾವುದೇ ಕೆಲಸಗಳು ಆಗಿಲ್ಲ ಅನ್ನೋದು, ಬೀದಿ ದೀಪ ಆಗಿರ್ಬೋದು, ರೋಡ್ ಆಗಿರ್ಬೋದು, ನೈಟ ನಳ ಎಲ್ಲ ಪ್ರತಿಯೊಂದಕ್ಕೂ ಕೂಡ ನಾವು ಆದ್ಯತೆ ಕೊಡಬೇಕನ್ನೋ ದೃಷ್ಟಿಯಿಂದ ಹೋರಾಟ ಮಾಡ್ಕೊಂಡು ಬಂದರೆ ನಮ್ಮ ಮಹಾನಗರ ಪಾಲಿಕೆ ಚುನಾವಣೆ ನಾವು ಎದುರಿಸ್ತೀವಿ. ಇದು ಎಲ್ಲನೂ ನಾವು ನಮ್ಮ ದೃಷ್ಟಿಯೊಳಗಿದ್ದು BJP ಗೌರ್ಮೆಂಟ್ ಯಾವಾಗ ಬಂತು, ಈಗ ಮೇರ್ ಅವು ಎಲೆಕ್ಷನ್ ಆಗಲಿ ಮಹಾನಗರ ಪಾಲಿಕೆ ಸುಮಾರು 5 ವರ್ಷ ಆಗಲೇ ಇಲ್ಲರಿ. ಆದರೆ ಇವು ಅಧಿಕಾರಿಗಳು ತಮ್ಮ ಬೇಕಾಬಿಟ್ಟಿ ಕೆಲಸ ಮಾಡ್ಕೊಂಡು ಬಂದರು. ಎಲ್ಲಿ ಏನೂ ಅಭಿವೃದ್ಧಿಗಳು ಆಗಲಿಲ್ಲ. ಎಲ್ಲಿ ಒಂದು ಕಡೆ ಗಾರ್ಡನ್ ಆಗಲಿಲ್ಲ, ಒಂದು ಕಡೆ ನಾಲಿ ಆಗಲಿಲ್ಲ, ಚರಂಡಿಗಳು ಯಾವುವೂ ಆಗಲಿಲ್ಲ. ಈಗ ಮಹಾನಗರ ಪಾಲಿಕೆ ಚುನಾವಣೆ ಆಯಿತು, ಎಲ್ಲ ಆಯಿತು, ಶಿಸ್ತಾಗಿದೆ. ಆದರೆ ಈಗ BJP ಮತ್ತು ಕಾಂಗ್ರೆಸ್ ಎರಡಕ್ಕೂ ಅತಂತ್ರ ಸ್ಥಿತಿ ಒಳಗೆ ಬಂದವು. ಈಗ ನಾವು JDS ಕಿಂಗ್ ಮೇಕರ್ ಅಂತ ನಿಮ್ಮ ಮಾಧ್ಯಮದವರೆಲ್ಲ ಹೇಳ್ತಾ ಇದ್ದೀವಿ. ನಾವು ಕಿಂಗ್ ಮೇಕರ್ ಅಲ್ಲ, ಕಿಂಗ್ ಅಂತ ತಿಳ್ಕೊರಿ. ಆದರೆ ಒಂದು ವೇಳೆ ನಮಗೆ ಮೇಯರ್ ಸ್ಥಾನ ಸಿಕ್ಕರೆ ನಾವು ನಗರನೇ ಚಿತ್ರನೇ ಚೇಂಜ್ ಮಾಡ್ತೀವಿ ಅಂತಕ್ಕಂಥ ನಾವು ಇಲ್ಲಿ ಹೇಳ್ಬೋದು. ಅಭಿವೃದ್ಧಿ ಕಾರ್ಯಗಳು ಮಾಡೋದು ಅದಕ್ಕೆ ನಮ್ಮ ಅಧಿಕಾರದಲ್ಲಿ ನಮ್ಗೆ ಬಂದಪ್ಪ ಅಂದರೆ ಅಭಿವೃದ್ಧಿ ಏನು ಮಾಡಬೇಕು, ನಗರಕ್ಕೆ ಏನು ಬೇಕು, ಮಹಾನಗರ ಪಾಲಿಕೆಗೆ ಏನು ಕೆಲಸ ಬೇಕು ಅದೆಲ್ಲನೂ ಕೂಡ ನಮ್ಮ ಮೇಯರ್ ಮುಖಾಂತರ ಮಾಡಿಸ್ತೇವೆ ಅಂತ. ಇನ್ನೂ ಒಂದು ಚುನಾವಣೆ ನಮಗೆ ಬಹಳ ಸಮೀಪವಾಗ್ತಾ ಇದೆ. ಜಿಲ್ಲಾ ಪಂಚಾಯತಿ ಮತ್ತೆ ತಾಲೂಕಾ ಪಂಚಾಯತಿ. ಜಾತ್ಯತೀತ ಜನತಾ ಪಕ್ಷದ ವತಿಯಿಂದ ಇಡೀ ರಾಜ್ಯದಲ್ಲಿನೇ ಕೂಡ ಅವ್ರು ಚಾಲನೆ ಕೊಡ್ತಾ ಇದ್ದಾರೆ. ನಮ್ಮ ಜಿಲ್ಲೆಯಲ್ಲೂ ಕೂಡ ಸದಸ್ಯತ್ವ ನೋಂದಣಿ ಮತ್ತು ಬೂತ್ ಕಮಿಟಿಗಳ ಮುಖಾಂತರ ಈಗ ಒಂದು ತಾಲೂಕದೊಳಗೆ ಎಷ್ಟು ಬೂತ್ ಬರ್ತಾವಪ್ಪ, ಆ ಬೂತಿಗೆ 25 ಮಂದಿ ನಿಲ್ಲಿಸ್ಬೇಕು. ಅದರ ಒಬ್ಬರಿಗೆ ಏನಪ್ಪ ಅಂದ್ರೆ ಅಧ್ಯಕ್ಷ ಮಾಡ್ಬೇಕು ಅನ್ನೋ ಒಂದು ದೃಷ್ಟಿಕೋನ ಇಟ್ಕೊಂಡು ನಾವು ಈ ಪಕ್ಷದ ಸಂಘಟನೆ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಈಗಾಗಲೇ ಆ ಚುನಾವಣೆ ಬರ್ತದಂತನ ದೃಷ್ಟಿಯಿಂದ ನಾವು ಶುರು ಮಾಡ್ತೀವಿ. ಕೆಲಸ ಮಾಡ್ಕೊತೀವಿ. ಎಲ್ಲಿ ಯಾವ ಕ್ಷೇತ್ರದಾಗ ಕ್ಯಾಂಡಿಡೇಟ್ ಯಾರಿಗೆ ಮಾಡ್ಬೇಕು, ಏನು ಮಾಡ್ಬೇಕು, ಆ ನಿಟ್ಟಿನಾಗೂ ನಾವು ವಿಚಾರ ಮಾಡ್ತೀವಿ. ಈಗ ಎಷ್ಟು ಮಟ್ಟಿಗೆ ಸರಿ ಅನ್ಬೋದು ನಾವು ಸರ್? ಈ ನೀತಿ ಟೋಟಲಿ ಜಾತ್ಯತೀತ ಜನತಾದಳ ಖಂಡಿಸ್ತೀವಿ. ಇದೇನು ಅತ್ಯಾಚಾರ ಆಗಿರ್ಬೋದು, ಬೆಲೆ ಏರಿಕೆ ಆಗಿರ್ಬೋದು, ಪ್ರತಿಯೊಂದೆಲ್ಲನೂ ಕೂಡ ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ನೀತಿ ನಾವು ಟೋಟಲಿ ಜಾತ್ಯತೀತ ಜನತಾದಳ ಖಂಡಿಸ್ತೀವಿ. ಜೊತೆಗೆ ಇವತ್ತು ಇಡೀ 2014 ಬಂದಾಗಿನಿಂದ ಇವತ್ತು ದೇಶದ ಗತಿ ಅಧೋಗತಿ ಆಗಿದೆ. ದೇಶನೇ ಇವತ್ತು ಕಾರ್ಪೊರೇಟ್ ಸೆಕ್ಟರ್ದವ್ರಿಗೆ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾರಾಟ ಮಾಡ್ತಾ ಇದ್ದಾರೆ. ಅದನ್ನು ಕೂಡ ನಾವು ಖಂಡಿಸ್ತೀವಿ. ಇವತ್ತು ರಾಜ್ಯದಾಗ ಎಷ್ಟು ಮುಖ್ಯಮಂತ್ರಿ ಚೇಂಜ್, ಯಡಿಯೂರಪ್ಪ ತೆಗೆದ್ರೆ ಬೊಮ್ಮಾಯಿ ಮಾಡಿ, ಈ ಬೊಮ್ಮಾಯಿ ಎಷ್ಟು ದಿನ ಇರ್ತಾನೂ ಕೂಡ ನಮ್ಗೆ ನಂಬಿಕೆ ಇಲ್ಲ ಸರ್. ಹಾಗೆ ಇನ್ನೊಂದು ಈ ಒಂದು ಪ್ರಶ್ನೆಗಳು ಈ ಮಾತಿಗೆ ಬಂದ ತಕ್ಷಣ ಏನಂದ್ರೆ ಕಳೆದ ಒಂದು ಸಮಯದಲ್ಲೂ ತಮ್ಮ ಒಂದು JDS ಮತ್ತೆ ಕಾಂಗ್ರೆಸ್ ಮೈತ್ರಿ ಇದಾದಾಗ ನನ್ನ ತಂದೆಯಾದಂಥ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಆ ಸಮಯದಲ್ಲೂ ಮತ್ತೆ ರೆಸಾರ್ಟ್ ರಾಜಕೀಯ ಅಂತ ಹೇಳ್ಬಿಟ್ಟು ಒಂದು ರಾಜಕೀಯ ಇವತ್ತು ರಾಷ್ಟ್ರ ಗೌರ್ಮೆಂಟ್ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಆದ್ರೆ ಬರೀ ಇದೇ ಮಾಡ್ಕೊತೇ ಹೊಂಟ್ರಿ ವಿನ ನೀವು ರಾಜ್ಯದ ಅಭಿವೃದ್ಧಿ ಆಗಲಿ ದೇಶ ಅಭಿವೃದ್ಧಿ ಏನು ಮಾಡ್ತಾ ಇಲ್ಲ. ಯಾರ ಲೀಡರ್ಶಿಪ್ ನಿಮ್ಗೆ ಕೈಗೊಂಬೆ ಆಗ್ತಾರೆ ಅಂಥವ್ರಿಗೆ ಮಾತ್ರ ನೀವು ಕೈದಾಗ ಇಟ್ಕೋಬೇಕು ಅನ್ನೋ ಒಂದು ದೃಷ್ಟಿಕೋನ ನಿಮ್ಮ ಕೇಂದ್ರ ಸರ್ಕಾರದಾಗ ಇಟ್ಕೊಂಡು, ಆಮೇಲೆ ರಾಜ್ಯ ಸರ್ಕಾರದಾಗ ಈ ರೀತಿ ನಮ್ಮ ಪ್ರತಿಯೊಂದರಲ್ಲಿ GST ಎಷ್ಟೊಂದು ದುಡ್ಡು ಕೊಟ್ಟಿಲ್ಲ, ಇವ್ರಿಗೆ ಎಷ್ಟೋ ಮಂದಿ ಪರಿಹಾರ ಕೊಟ್ಟಿಲ್ಲ ರೀ. ನೀವು ಅತಿವೃಷ್ಟಿಯಿಂದ ಏನು ಆಗ್ಯದ ಬೆಳಗಾವಿ ಡಿಸ್ಟ್ರಿಕ್ಟ್ ಕಡೆಲ್ಲ ಬಂದಾಗ ಬರೀ ಡಿಕ್ಲೇರ್ ಮಾಡಿರಿ, ಬಂದು ಸಮೀಕ್ಷೆ ಮಾಡಿ ಹೋಗಿರಿ, ಆದ್ರೆ 1 ರೂಪಾಯಿನೂ ಯಾರಿಗೂ ಕೊಟ್ಟಿಲ್ಲ.
ಬರೀ ನಿಮ್ದು ಈ ಘೋಷಣೆ ಕಡೆನೂ ಕೂಡ ಮಳೆಯಿಂದ ಸಾಕಷ್ಟು ಬೆಳೆಗಳ ಹಾನಿಯಾಗ ಏನು ಪಡೆದಿಲ್ಲ. ಈ ದೇಶಕ್ಕೆ ಒಬ್ಬ ಒಳ್ಳೆ ಪ್ರಧಾನಮಂತ್ರಿ ಬೇಕು. ಅದು ಜಾತ್ಯತೀತ ಜನತಾದ ದೇವೇಗೌಡರ ಹಿಂದೆ ಪ್ರಧಾನಮಂತ್ರಿ ಇದ್ರು, ಜನತಾ ಪರಿವಾರದಲ್ಲಿ ನಿಷ್ಕಳಂಕಿತ ಮತ್ತು ಭ್ರಷ್ಟಾಚಾರ ರಹಿತ ಸರ್ಕಾರ ಕೊಟ್ಟಂತ ಒಬ್ಬ ದೇಶದ ಪ್ರಧಾನಮಂತ್ರಿ ಅಂಥವ್ರಿಗೆ ದೇಶಕ್ಕೆ ಅನಿವಾರ್ಯ ಅದ. ಈಗ ನರೇಂದ್ರ ಮೋದಿ ಅಂತವರು ದೇಶನೇ ಮಾರಾಟ ಮಾಡೋ ಮುಂದ ನೀವು ದೇಶದ ಏನು ಉದ್ಧಾರ ಮಾಡ್ತಾರೆ ಇವರು? ದೇಶದ ಉದ್ಧಾರ ಮಾಡಂಗಿಲ್ಲ. ಈಗ ನೋಡಿ ಪ್ರತಿಯೊಂದರ ನಿಮ್ಮ ಅಂದ್ರೆ ಈ ಒಂದು ಬಿಜೆಪಿ ಸರ್ಕಾರ, ನಮ್ಮ ಮೋದಿ ಸರ್ಕಾರ ಏನಂತಂದ್ರೆ ಇದು ಉದ್ಯೋಗ ನೀಡುತ್ತೆ, ಮತ್ತೆ ಬ್ರಷ್ ಇದು ಕಾಡಧನಗಳನ್ನ ತರುತ್ತೆ ಅಂತಕ್ಕಂಥ ಮಾತುಗಳನ್ನ ಸಾಕಷ್ಟು ಹೇಳಿದ್ದೆ. ಎಲ್ಲಿದೆ ಸರ್? ಅದಕ್ಕೆ ನಾವು ನಿಮಗೆ ಪ್ರಶ್ನೆ ಮಾಡ್ಬೇಕು. ಯಾಕಂದ್ರೆ ಮಾಧ್ಯಮದವರೇ ಬಹಳ ಒತ್ತು ಕೊಟ್ಟು ನರೇಂದ್ರ ಮೋದಿ ಅವರು 15 ಲಕ್ಷ ಗರೀಬರ ಅಕೌಂಟ್ ಹಾಕ್ತಾ ಇದ್ದಾರೆ. ಆಮೇಲೆ ಇವರು ಸುಮಾರು ವರ್ಷ 8 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತಾರೆ, ಉದ್ಯೋಗ ಕೊಡ್ತಾರೆ ಯುವಕರಿಗೆ ಅಂತ ಹೇಳಿದ್ರು. ವರ್ಷಕ್ಕೆ 8,000 ನೌಕರಿ ತೆಗೆದಾಕಿದ್ರು ನೀವು. ಆದ್ರೆ ಯಾವ ಯುವಕರಿಗೆ ಉದ್ಯೋಗ ಸಿಗಲಿಲ್ಲ. ಲಾಸ್ಟ್ ಹೈದರಾಬಾದ್ ಕರ್ನಾಟಕ ಪ್ರಾಂತ್ಯದಲ್ಲಿ ಸಂಸದ ಭಗವಂತ ಖೂಬಾ ಅವರು, ಶೋಭಾ ಕರಂದ್ಲಾಜೆ ಅವರು ಬಂದ್ಬಿಟ್ಟು ಏನಂತಂದ್ರೆ ಫ್ರೀ ಆಗಿ ಕೊರೋನಾ ನಿಯಮ ಅಂತಕ್ಕಂಥದ್ದು ಎಲ್ಲ ಟೈಟ್ ಮಾಡಿ ಅವರು ಕೊರೋನಾ ನಿಯಮನೇ ಸ್ವತಃ ಸರ್ಕಾರ ಮಾಡಿದ ನಿಯಮನೇ ಉಲ್ಲಂಘನೆ ಅವರೇ ಮಾಡ್ತಾ ಇದ್ದಾರೆ. ಅದು ನಾವು ಖಂಡಿಸ್ತೀವಿ. ಜಿಲ್ಲಾ ಜಾತ್ಯತೀತ ಜನತಾದ ತೀವ್ರವಾಗಿ ಖಂಡಿಸ್ತದ. ಈಗ ಯಾವಾಗ ನೀವೇ ನಿಯಮ ಮಾಡಿರಿ, ಇದು ಮಾಡಿದಾಗ ನೀವೇನಪ್ಪ ಜನರದ ಹೋಗಿ ಜನ ಆಶೀರ್ವಾದ ಪಡಿಬೇಕು ಅಂತ ಹೋಗ್ತೀರಿ. ಅಲ್ಲಿ ಹೋದಲ್ಲೆಲ್ಲ ಚಿಕ್ಕಾಪಟ್ಟಿ ಲಕ್ಷಾಂತರ ಜನರಿಗೆ ಸೇರಿ ಫಂಕ್ಷನ್ ಮಾಡೋ ಮುಂದ ಅಂತರ್ ಕೈಗೊಳ್ಳಂಗಿಲ್ಲ, ಮಾಸ್ಕ್ ಹಾಕಂಗಿಲ್ಲ, ಯಾವುದೇ ಏನು ಮಾಡಂಗಿಲ್ಲ ನೀವು. ಆದ್ರೆ ಇಲ್ಲಿ ಏನು ಅನಿಸ್ತದೆ, ಒಂದು ಹಳ್ಳಿ ಒಂದು ಗಾದಿ ಮಾತಿದ್ರೆ ಬೇಲಿನೇ ಹೊಲ ಮೇಲ್ತಿತ್ತು. ಇವತ್ತು ಸರ್ಕಾರನೇ ಈ ರೀತಿ ನಡೆದಾಗ ಸಾಮಾನ್ಯ ಜನರ ಪರಿಸ್ಥಿತಿಯನ್ನು ಸಾಮಾನ್ಯ ಜನರಿಗೆ ಅಂತ. ಆದ್ರೆ ನೀವು ಇದೇ ಮಾಡ್ತೀರಿ, ವಿನ ದೇಶದ ಉದ್ಧಾರ ಮಾಡಂಗಿಲ್ಲ, ರಾಜ್ಯದ ಉದ್ಧಾರ ಮಾಡಂಗಿಲ್ಲ, ರಾಜ್ಯದ ರೈತರು ಉದ್ಧಾರ ಇಲ್ಲ, ಇಲ್ಲಿ ಕೂಲಿ ಕಾರ್ಮಿಕರಿಗೆ ಉದ್ಧಾರ ಇಲ್ಲ, ದೀನ ದಲಿತರಂತೂ ಕಷ್ಟ. ಇವತ್ತು ಕಾಸ್ಟಿಸಮ್ ದಿನಕ್ಕೆ ಹೆಚ್ಚಾಗ್ತಾ ಇದ್ದಾರೆ, ಕಡಿಮೆ ಆಗ್ತಾ ಇದೆ. ಈ ಒಂದು ಉದ್ದೇಶದಿಂದ ನಾನು ಇದು ಸರ್ಕಾರ ಏನು ಮಾಡ್ಲಿಕ್ಕೆ ಶಿಕ್ಷಣ ನೀತಿ ಕೇಂದ್ರ. ಸರ್, ಇವಾಗ ನಾನು ಹೇಳೋದು ಇಷ್ಟೇ. ರಾಷ್ಟ್ರ ಅಂಡ್ ರಾಜ್ಯ, ಈ ಬಿಜೆಪಿ ಸರ್ಕಾರ ಬಂದು ಈ ಕೊರೋನಾ ಅನ್ನೋದು ಒಂದು ಏನದಲ್ಲ, ಇದನ್ನ ಪಬ್ಲಿಕ್ ತೊಂದರೆ ಕೊಡದಂತ ಕೊರೋನಾ ಇದು. ಸರ್ಕಾರ ಯಾತ್ರ ಮೇಂಟೈನ್ ಮಾಡಬೇಕು, ಇದನ್ನ ಯಾತ್ರ ವ್ಯವಸ್ಥೆ ಮಾಡಬೇಕು ಅಂತ ನನಗಿಂತ ಇದನ್ನೇ ಬಿಸ್ನೆಸ್ ಮಾಡಿಕೊಂಡು ಜನ ಹತ್ರ ನಾವು ಯಾವ ತರ ಈ ಸೆಂಟೆನ್ಸ್ ಸಬ್ಜೆಕ್ಟ್ ಇಟ್ಕೊಂಡು ಯಾವ ತರ ರಾಷ್ಟ್ರ ರಾಜ್ಯನ ಲೂಟಿ ಮಾಡ್ಬೇಕಾದ್ರೆ ಲೂಟಿ ಆಕ್ಚುಲಿ ಇದನ್ನೇ ವರ್ಡ್ಸ್ ಬರ್ತದ ಅಲ್ಲಿ. ಲೂಟಿ ಮಾಡಿದಾರ ಹೊರತು ಜನಗಳಿಗೆ, ಕೂಲಿ ಕಾರ್ಮಿಕರಿಗೆ, ಈ ಆಟೋ ಡ್ರೈವರ್ ಆಗ್ಲಿ, ನಮ್ಮ ಟ್ಯಾಕ್ಸಿದವರಾಗ್ಲಿ, ಈ ಸುಮಾರು ಕಡುಬೂಡೂರಿಗೆ ಅಟ್ಲೀಸ್ಟ್ ಉಪಾಸನೆ ಸತ್ತಿರೋದು ಎಷ್ಟೊಂದು ಜನ ಅದ. ಕರೋನಾಲಿಂದ ಸತ್ತಿದಾಳೆ ಅಂತ ಅನ್ನೋದಕ್ಕಿಂತ ಜಾಸ್ತಿ ಇದರಲ್ಲಿ. ಆದ್ರೆ ಇವ್ರು ಮೇಲ್ಮಟ್ಟಿಗೆ ಕೂತ್ಕೊಂಡು ಖಾಲಿ ಆರ್ಡರ್ ಮಾಡ್ಕೊಂಡೇ ಬಂದು ಹೊರತು ಈ ರಾಜ್ಯದಲ್ಲಿ ಎಷ್ಟು ಬಡವರು ಇದಾರೆ, ಎಷ್ಟು ಕೂಲಿ ಕಾರ್ಮಿಕರಿದಾರ, ಎಷ್ಟು ಕಷ್ಟದಲ್ಲಿ ಇದ್ದಾರೆ, ಎಷ್ಟು ಜನ ಯಾವ ಮಟ್ಟದಲ್ಲಿ ಇದ್ದಾರೆ, ಇದ್ರಿಗೆ ಯಾವ ವ್ಯವಸ್ಥೆ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳೋದು. ಖಾಲಿ ಲಾಕ್ ಡೌನ್ ಅನ್ನೋದು ಒಂದು ಸಬ್ಜೆಕ್ಟ್ ಇಟ್ಕೊಳ್ಳೋದು. ಇದನ್ನ ಯಾತ್ರ ನಾವು ಈ ಸರ್ಕಾರದಲ್ಲಿ ಇದ್ದಂತ ದುಡ್ಡನ್ನ ಪಬ್ಲಿಕ್ ಮುಟ್ಲಾಡ್ದಾಗ ಮುಟ್ಸಿದೀವಿ ಅಂತ ಬಗ್ಗೆ ಯೋಚನೆ ಮಾಡಿದ್ರು, ಜನಗಳನ್ನ ಲಾಕ್ ಡೌನ್ ಮಾಡಿ ಇಟ್ಟಿದ್ರಿ ಸರಿ. ಆದ್ರೆ ತಾವು ಸರ್ಕಾರ ಇರೋರು, ನಾನ್ ಕೇಳೋದು ಇಷ್ಟೇನೆ, ನಮ್ JDS ಪಕ್ಷದಿಂದ ಕೇಳ್ತಾ ಇರೋದು, ನಮ್ದೊಂದು ವಿಚಾರ ಏನಂತಂದ್ರೆ, ಇವರು ಲಾಕ್ ಡೌನ್ ಮಾಡಿದ್ರು ಸರಿ, ಜನಗಳು ನೀವು ಬಚಾವ್ ಮಾಡಕ್ ಮಾಡಿದ್ರು ಸರಿ. ಆದ್ರೆ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ, ರಾಷ್ಟ್ರ ಬಿಡಿ, ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಜನ ಬಡವರ, ಎಷ್ಟು ಜನ ಕೂಲಿ ಕಾರ್ಮಿಕರ, ಇವ್ರಿಗೆ ಯಾವ ನಾವು ವ್ಯವಸ್ಥೆ ಮಾಡಬೇಕು, ಇವ್ರಿಗೆ ಏನೇ ನಾವು ಮಾಡಿದ್ರೆ ಸರಿ ಆಗ್ತದಂತ ಅದ್ರ ಬೇರೆ ಕ್ಯಾಲ್ಕುಲೇಷನ್ ಆಗ್ಬಿಟ್ಟು ಇವರು ಪೂರೈಸಿಲ್ಲ. ಕೆಲವೊಂದ್ ಕಡೆ ಸರ್ ಕೂಲಿ ಕಾರ್ಮಿಕರಿಗೂ ಕೆಟ್ಟ ವಿತರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ದುಡ್ಡು ತಗೊಂಡಿದ್ದಾರೆ ಅಂತಕ್ಕಂಥದ್ದು ಬಹಳ ತೊಂದರೆನೂ ಆಗಿದೆ ಅಂತಕ್ಕಂಥದ್ದು ಮಾತುಗಳನ್ನ ನಾವು ಕೇಳಿದ್ವಿ ಸರ್. ಊಟಕ್ಕೋಸ್ಕರ ಒಂದ್ ಗಾಡಿ ತಗೊಂಡು ಯಾರ ಹತ್ರ 1,000 ರೂಪಾಯಿ ತಗೊಂಡ್ಬರ್ತೀವಿ ಅಂದ್ರೆ ಆ ಗಾಡಿಯವ್ರ ಹತ್ರನೇ ಪೊಲೀಸರನ್ನೇ ನೀವು ಪೆನಾಲ್ಟಿ ಕಟ್ಬೇಕಂತ ಬಿಟ್ಟು ಎಷ್ಟು ದುಡ್ಡು ಕಟ್ಟಿದ್ದೆ ನಿಮ್ಮ ಹತ್ರ. ಮೋಸ್ಟ್ಲಿ ಟಿವಿ ಚಾನಲ್ ಹತ್ರ ಎಲ್ಲ ಹತ್ರ ಸಬ್ಜೆಕ್ಟ್ ಇದು. ಇವಾಗ ಖಾಲಿ ಊಟಕ್ಕೋಸ್ಕರ ಇನ್ನೊಬ್ರ ಮನೆಗೆ ಹೋಗ್ಬೇಕು. ನಾವು ಮನೆಯಲ್ಲಿ 10 ಜನ ಇರ್ತೀವಿ, ಯಾರ ಹತ್ರ 2,000 ರೂಪಾಯಿ ತಗೋಬೇಕಂತಂದ್ರೆ ದೂರ ಹೋಗ್ಬೇಕಾಗ್ತದ, ಅಕ್ಕಪಕ್ಕ ಮನೆಗೆ ಕೊಟ್ಟಿಲ್ಲದ್ರೆ. ಆ ಗಾಡಿ ತಗೊಂಡು ಹೋಗೋವನಿಗೆ ನೀನ್ ಲಾಕ್ ಡೌನ್ ದಲ್ಲಿ ಹೊರಗಡೆ ಬಂದಿದೆ ಅಂತ ಅವ್ನಿಗೆ 1,000 ರೂಪಾಯಿ 2,000 ರೂಪಾಯಿ ಪೆನಾಲ್ಟಿ ಹಾಕಿರೋದು
ಎಷ್ಟೊಂದು ನಾವು ಕಡೆ ನೋಡ್ತೀವಿ. ಆದ್ರೆ ನೀವು ಒಂದು ಮಾರ್ಕ್ಸ್ ತಗೋ, ಇದನ್ನ ಹಾಕೊಂಡು ನಿನ್ ಕೆಲಸ ಮಾಡ್ಕೋ, ಊಟ ಏನು ಉಪವಾಸಕ್ಕೆ ಬಂದಿದ್ಯೋ, ಊಟ ಇಲ್ವೋ, ಇಲ್ಲ ಮನೇಲಿ ತೊಂದರೆ ತಾಪತ್ರ ಇದೆಯೋ, ಏನಕ್ಕೆ ಬಂದಿದ್ಯೋ ಅಂತ ಹೇಳೋದು ಸಬ್ಜೆಕ್ಟ್ ಕೇಳಿಲ್ಲ. ಆದ್ರೆ ನೀ ಲಾಕ್ಡೌನ್ ದಲ್ಲಿ ಹೊರಗಡೆ ಬಂದು ಈ ಸರ್ಕಾರ, ನಾನು ಹೇಳೋದು ಟೋಟಲಿ ಒಂದೇ ಮಾತು, ಇವ್ರಿಗೆ ಮ್ಯಾನೇಜ್ಮೆಂಟ್ ಏನದಲ್ಲ ಸರ್ಕಾರವು ನಿಯಮಗಳು ಇವರು ಸರಿ ಮಾಡಿಲ್ಲ ಅಂತ ಅನ್ನೋದು ನಾನು ಹೇಳೋದು. ಈ ಕೊರೋನಾ ಜೋಗಿಸಿದೆ ಸರ್ಕಾರವು. ಯಾಕಂದ್ರೆ 5 ದಿನ ಒಂದ್ ವಾರ ಪೂರ್ತಿ ತಿರ್ಗಾಡ್ರಿ, 2 ದಿನ ಮನೇಲಿ ಇರ್ರಿ ಅಂತ. 5 ದಿನ ಟೋಟಲಿ ಮಾರ್ಕೆಟ್ ಹೌಸ್ಫುಲ್ ಇರ್ತದೆ. ಗುಲ್ಬರ್ಗಾ ಜಿಲ್ಲಾ ಹೇಳ್ತೀನಿ, ರಾಜ್ಯದ ಹೇಳ್ತೀನಿ. ಇದು ಆಮೇಲೆ ಕೆಲವೊಂದು ವಿಚಾರ ಬಂದಾಗ ಮಾತ್ರ ಇವರಿಗೆ ಟರ್ಮ್ ಅಂಡ್ ಕಂಡೀಷನ್, ಅದಕ್ಕೆ ಹಂಗೆ ವ್ಯವಸ್ಥೆ ಹಿಂಗೆ ವ್ಯವಸ್ಥೆ ಅಂತ ಅನ್ನೋದು ಬರ್ತದೆ. ಅದಕ್ಕೆ ನಾನು ಹೇಳೋದು, ಈ ಗಣೇಶ ಹಬ್ಬಕ್ಕೆ ಆಗ್ಲಿ ಈ ಲಾಕ್ಡೌನ್ ಸ್ಯಾಟರ್ಡೆ ಸಂಡೇ ಹಾಕಿದ್ದಾರೆ, ಈ ನೇಮಗಳನ್ನ ತಾವು ಒಂಥರ ನಿಮ್ಗೆ ಹೆಂಗ್ ಮನಸ್ಸು ಬರುತ್ತೋ, ನಿಮ್ಗೆ ಹೆಂಗ್ ಅನುಕೂಲ ಆಗುತ್ತೋ ಹಾಂಗ್ ಮಾಡ್ತಾ ಇದ್ರಿ ಕೂತ್ಕೊಂಡು. ತಾವು ಒಂದು ವೇಳೆ ಕರೋನಾ ಇದೆ ಅಂತ ಅನ್ನೋದಾದ್ರೆ ನೀವು 5 ದಿವಸ ಟೋಟಲಿ ಎಲ್ಲ ಓಡಾಡಿ 2ನೇ ದಿವಸ ಮನೆಯಲ್ಲಿ ಇದ್ದಾಗ ಅದು ಹೆಂಗ್ ಪಾಸಿಬಲ್ ಆಗ್ತದೆ ಕಂಟ್ರೋಲ್ ಆಗಕ್ಕೆ? ಒಂದ್ ವೇಳೆ ಕಂಟ್ರೋಲ್ ಇದೆ ಟೋಟಲಿ ಅಂತಾನೆ ಓಡಾಡ್ತಾವ್ರೆ. ಆದ್ರೆ ಇವ್ರು ಗಣೇಶ ಹಬ್ಬಕ್ಕಾಗ್ಲಿ ಇನ್ನೊಂದಕ್ಕಾಗ್ಲಿ ನಾನು ಹೇಳೋದು ಇವರಿಗೆ ಕಂಡೀಷನ್ ಹಾಕ್ರಿ ಅಂತ ಹೇಳಲ್ಲ, ಬಟ್ ಲಿಮಿಟ್ ಆಗಿ ಹಾಕಿ ಲಿಮಿಟ್ ಅಲ್ಲಿ ಮಾಡ್ಬೇಕು ಅಂತ ಅನ್ನೋದು ಒಂದು ವಾಸನೆ ಕೊಡ್ಬೇಕು ಹೊರತು ಮಾಡ್ಲೇಬಾರ್ದು, ಅಲ್ಲಿ ಜನ ಹೋಗ್ಲೇಬಾರ್ದು, ಇದು ಮಾಡ್ಲೇಬಾರ್ದು. ಅಂದ್ರೆ ಡ್ರಮ್ ಜನ ವ್ಯವಸ್ಥೆ ಏನ್ ತತ್ವ ಸಿದ್ಧಾಂತ ಏನಾದ್ರು ಅದು ಕಂಟಿನ್ಯೂ ಮಾಡ್ಬೇಕು. ಕರೋನಾ ಅನ್ನೋದು ಇದೆಯೋ ಇಲ್ಲೋ ಅಂತ ಅನ್ನೋದು ದೇವ್ರಿಗೆ ಗೊತ್ತದ, ಅದು ನಮ್ಗೆ ಗೊತ್ತಾಗಲ್ಲ. ಆದ್ರೆ ನಮ್ JDS ಪಕ್ಷದಲ್ಲಿ ನಾನು ಇಷ್ಟು ಮಾತ್ರ ಹೇಳಿ ಬಯಸ್ತೀನಿ, ಈ ಮೂಮೆಂಟ್ ಅಲ್ಲಿ ನೀವೇನ್ ಸ್ಯಾಟರ್ಡೆ ಸಂಡೇ ಏನದ ಈ ಲಾಕ್ಡೌನ್ ಏನಂತ ಬಿಟ್ಟು ಏನ್ ಇಟ್ಟಿದ್ರಿ, ಇದನ್ನ ನೀವು ವಾಪಸ್ ತಗೋರಿ. ಆದ್ರೆ ಜನಗಳಿಗೆ ಯಾತ್ರ, ಸಾಮಾನ್ಯ ಜನಗಳಿಗೆ ಸಾಮಾನ್ಯ ದಿನ ಆಗ್ಲಿ, ನೀವು ಗಣೇಶ ಹಬ್ಬ ದಿವಸ ಆಗ್ಲಿ ಯಾತ್ರ ನೀವು ಇರ್ಬೇಕು ಅಂತ ಅನ್ನೋದು ವ್ಯವಸ್ಥೆ ಮಾಡ್ಬೇಕು. ನೀವು ಇರೋದ್ ವ್ಯವಸ್ಥೆ ಯಾತ್ರ ಇರ್ಬೇಕಂದ್ರೂ ಟರ್ಮ್ ಅಂಡ್ ಕಂಡೀಷನ್ ಹಾಕ್ಬೇಕು ಅಂತ ಅನ್ನೋದು ನನ್ಗೊಂದು ಈ ಸರ್ಕಾರನ ಹೇಳಿಕೆ ಇಷ್ಟಪಡ್ತೀನಿ. ಕರೋನಾ ಯಜಮಾನ ಮನೆಯ ಯಜಮಾನ ಆದ ಯಾವ ರೀತಿ ನಡೀಬೇಕು, ಯಾವ 4-10 ಮಂದಿ ಏನೋ ಮಕ್ಕಳು ಇರ್ತಾರೆ, ಅದೇ ರೀತಿ ರಾಜಮಟ್ಟದಲ್ಲಿ ಸೆಂಟ್ರದಲ್ಲಿ ಆಗಲಿ ಆ ರೀತಿ ಯಜಮಾನ ಪ್ರೈಮ್ ಮಿನಿಸ್ಟರ್ ಆಗಲಿ ಚೀಫ್ ಮಿನಿಸ್ಟರ್ ಆಗಲಿ ಇದ್ರ ಮ್ಯಾಗೆ ಆಡಳಿತ ನಡೆಸೋದು ಯಜಮಾನ ಯಾವ ರೀತಿ ಉಳಿದು ಎಲ್ಲರೂ ಸಂಘಟಿಸಿ ಆಗಿರ್ಬೇಕು. ಯಾರು ಏನೋ ಇಷ್ಟ ಹಿಂದೆ ಸಾಕಷ್ಟು ಕೊರೋನಾ ಒಂದೇ ಅಂತಲ್ಲ, ಇದಕ್ಕೆ ಹೆಚ್ಚಿನ ಜಡ್ಡುಗಳು ಬಂದಿವೆ. ಇಲ್ಲಿ ಜ್ವರ ಇತ್ತು, ಅಲ್ಲಿ ಜ್ವರ ಇತ್ತು, ಕ್ಯಾನ್ಸರ್ ಇತ್ತು, ಸಾಕಷ್ಟು ಬಂದಿದ್ದಾವ. ಹಾಗೆಲ್ಲ ಅವ್ರಿಗೆ ಜನರಿಗೆ ಏನು ಈ ರೀತಿ ಭಯಂಕರವಾದಂಥ ಭಯ ಹುಟ್ಟಿಸಿ ಮತ್ತು ಅವ್ರಿಗೆ ಎದೆ ಹೊಡಿಸಿ ಬಹಳಷ್ಟು ಕರೋನಾದಿಂದ ಸತ್ತೋದಿಲ್ಲ, ಬಹಳಷ್ಟು ಎದೆ ಹೊಡೆದ ಜನನೇ ಬಹಳ ಮಂದಿ ಸತ್ತಿದ್ದಾರೆ. 1% ಕರೋನಾದಿಂದ ಸತ್ತರೆ 100% ಏನಾಗ್ಬಿಟ್ಟಿದೆ, ಎದುರುಗಡೆ ಸತ್ತವರೇ ಬಹಳ ಮಂದಿ ಆಗಿದ್ದಾರೆ. ಇಂಥ ದೇಶ ಆಳವರಾಗಲಿ ಮನೆ ಯಜಮಾನ ಆಗಲಿ ಈ ರೀತಿಯಾಗಿ ಜನರಿಗೆ ಭಯ ಹುಟ್ಟಿಸಿ ದೇಶ ಆಳೋದಾಗಲಿ ಮನೆ ಮಂತ್ರ ನಡೆಸೋದಾಗಲಿ ಮಾಡೋದಾದ್ರು ಇದಂಥ ಹೇಗೆ ಕೃತ್ಯ ಮತ್ತೊಂದು ಯಾವುದಿಲ್ಲ ಅಂತ ಹೇಳಿ ನಾ ಜನತಾದಳ ಪರವಾಗಿ ಬಲವಾಗಿ ಖಂಡಿಸ್ತೀನಿ. ಇಂಥ ನಾಚಿಕೆಯಲ್ಲಿ ಸರ್ಕಾರ ಇವ್ರಿಗೆ ಶರ್ಮ ನಾಚಿಕೆ ಏನು ಆದನೋ ಇಲ್ಲೋ ಗೊತ್ತಿಲ್ಲ. ಕೆಲವರು ಈ ಒಂದು ಕೋವಿಡ್ ಸಂದರ್ಭದಲ್ಲಿ, ಲಾಕ್ಡೌನ್ ಸಂದರ್ಭದಲ್ಲಿ ಈ ಒಂದು ಏನಂತಂದ್ರೆ ಒಂದು ಜೀವನಕ್ಕೂ ಕೆಲವೊಂದಿಷ್ಟು ಪಾಠಗಳನ್ನ ಕಲ್ತೀನಿ ಅಂತಕ್ಕಂಥದ್ದು ವಿಷಯಗಳನ್ನ ಹೇಳ್ತಾರೆ. ಹಾಗೇನ ಈ ಒಂದು ಕೋವಿಡ್ ಇದರಲ್ಲಿ ಪಾಠಗಳನ್ನ ಕಲ್ತಿದ್ದಾರೋ ಅಥವಾ ಸಾಕಷ್ಟು ತೊಂದರೆ ನಷ್ಟಗಳನ್ನ ಅನುಭವಿಸಿದಾರೋ ಅಂತಕ್ಕಂಥದ್ದು ಒಂದು ಪ್ರಶ್ನೆಗಳನ್ನ ನಾವು ನಿಮ್ಮ ಮುಂದೆ ಹೇಳಕ್ಕೆ ನೀವು ಹೇಳೋದು ಕರೆಕ್ಟ್. ಕರೋನಾ ವೈರಸ್ ಇದೆ, ಇಲ್ಲ ಅಂತಲ್ಲ. ಕರೋನಾ ವೈರಸ್ ಇವ್ರಿಗೆ ಏನಾದ್ರಿಗೆ ಬರ್ತಿದೆ ಮತ್ತು ಇವರಿಗೆ ಏಜ್ ಆರೋಗ್ಯ ಬರ್ತಿದೆ, ಸಣ್ಣ ಮಕ್ಕಳಿಗೆ ಅದಕ್ಕೆ ಗೊತ್ತಿರ್ತದ. ಇವರು ಸಣ್ಣವರು ದೊಡ್ಡವರು ಇವರಿಗೆ ಬರ್ಕೊಂಡು ಏನಾದ್ರು ಇರ್ತಾನ ಈ ರೀತಿ ವ್ಯವಸ್ಥೆ ಇಲ್ಲ. ನೋಡಿ, ನೀವು ಲಾಕ್ಡೌನ್ ಮಾಡ್ತೀರಾ, ನೀವು 5 ತರ ಸಾಟರ್ಡೆ ಸಂಡೇ ಮಾಡ್ತೀರಾ, ಒಂದೇ 2 ತರ ಚಾಲು, ಆನಂತರ ಓಪನ್ ಅಂದ್ರೆ ಯಾವ ಲೆಕ್ಕ ಇದು? 2 ತರ ಓಪನ್ ಇದ್ದಾಗ ಬರ್ತದ ಬರೋದ, ಈಗ ಸಂಜೆ ಆಗ ಬರ್ತಾರೆ. ಫೋನ್ ಮಾಡ್ತೀನಿ ಸರ್. 2 ಆದ್ಮೇಲೆ ಸಂಜೆ ಬರ್ತದೆ. ಹೇಗೆ ನಮ್ಮ ಕ್ವಶನ್, ಇದು ಈ ರೀತಿ ಕರೋನಾ ಅದಕ್ಕೆ ಗೊತ್ತಿದೆನಾ, ಈ ಟೈಮ್ದಾಗೆ ಬರ್ಬೇಕಂತ ಅದನ್ನ ಲೆಕ್ಕ ಹಾಕಿದೆನಾ? ಈ ರೀತಿ ಇವರು ಮಾಡ್ಕೊತಾದ್ರೆ ದೇಶ ಯಾವ ರೀತಿ ನಡೆಸ್ತಾರೆ ಇವರು? ನಾಳೆ ಒಂದು ದೇಶಕ್ಕೆ ಯಾವ ರೀತಿ ಗಂಡಾಂತರ ಬರ್ತಾವಂದ್ರೆ ಇವರಿಗೆ ಕಬರಿದೇನೋ ಅಥವಾ ಮೇಮ್ಯಾಗ ಎಚ್ಚರಿಕೆಗಳು ಅಂತ ನನಗೆ ಅನಿಸ್ತಾ ಬಂದಿದೆ.
ಹಾ ಈ ಟೋಟಲಿ ಏನ್ ಹೇಳ್ಬೇಕಪ್ಪ ಅಂತಂದ್ರೆ ಜನಗಳಿಗೆ ತೊಂದರೆ ಆದಾಗ ಸರ್ಕಾರ ನಡ್ಕೊಂಡಿದೆ. ಜನ ರಾಜ್ಯದಲ್ಲಿ ರಾಜ್ಯ ಆಗಲಿ ರಾಷ್ಟ್ರ ಆಗಲಿ ರಾಜ್ಯದಲ್ಲಿ ಜನಗಳಿಗೆ ತೊಂದರೆ ಆಗೋ ತರ ಮ್ಯಾನೇಜ್ಮೆಂಟ್ ಮಾಡಿದ್ದಾರೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ಬೋದು. ಈಗ ಎಲ್ಲಾ ಚರ್ಚೆಗಳನ್ನು ಮಾಡಿದ್ವಿ. ಕೊನೆಯದಾಗ ಒಂದು ಪ್ರಶ್ನೆಗಳನ್ನ ತಮ್ಮ ಮುಂದೆ ಇಡುತ್ತಾ ಒಂದು ಮಾಹಿತಿಗಳನ್ನ ಕೇಳ್ತೀನಿ. ಈ ಒಂದು ಮಹಾನಗರ ಪಾಲಿಕೆ ನಾವು ಶ್ರಮ ಪಡ್ತೀವಿ. ಇವತ್ತು ಇಡೀ ಪಕ್ಷನೇ ಮೇಲ್ ನಾವು ಸಾಥ್ ಕೊಡ್ತೀವಿ. ಯಾಕಂತಂದ್ರೆ ಇವತ್ತು ನಮಗೆ ಮೇಲ್ ಸ್ಥಾನ ಸಿಕ್ತಪ್ಪ ಅಂದ್ರೆ ಗುಲ್ಬರ್ಗದಲ್ಲಿ ಏನೇನು ಅಭಿವೃದ್ಧಿ ಕುಂಠಿತಗೊಂಡವ, ಬಡವರ ಸಲುವಾಗಿ ಏನು ಯೋಜನೆಗಳವ, ದೀನ ದಲಿತರ ಸಲುವಾಗಿ ಏನು ಯೋಜನೆಗಳವ, ಅವೆಲ್ಲನೂ ಕೂಡ ತ್ವರಿತಗತಿಯಲ್ಲಿ ನಾವು ನಿಭಾಯಿಸಬೇಕು ಅಂತ ನಿಟ್ಟಿನಾಗ ಅದು ಕೆಲಸ ಮಾಡಿ ಇವತ್ತು ಗುಲ್ಬರ್ಗ ಮಹಾನಗರ ಪಾಲಿಕೆಗೆ ಇವತ್ತು ಚೇಂಜ್ ಮಾಡಿ ನಮ್ಮ ಸಿಗ್ತಕ್ಕಂಥ ಅವಧಿಯಲ್ಲಿ ಗುಲ್ಬರ್ಗ ಮಹಾನಗರ ಪಾಲಿಕೆ ಚಿತ್ರ ಚೇಂಜ್ ಮಾಡಿ ತೋರಿಸ್ತೀವಿ. ಮತ್ತು ಬಡವರಿಗೆ ರೋಡ್ ಆಗಿರ್ಬೋದು, ನಳ ಆಗಿರ್ಬೋದು, ಈ ರ್ಯಾಷನ್ ಇವೆಲ್ಲ BPL ಕಾರ್ಡ್, APL ಕಾರ್ಡ್ ಪ್ರತಿಯೊಂದೆಲ್ಲನೂ ಕೂಡ ನಾವು ಸಮಸ್ಯೆ ಆಲಿಸಿ ಜನರಿಗೆ ತೊಂದರೆ ಆಗ್ಲಾರ್ದಂಗೆ ಇವತ್ತೇನು ದೇಶದಾಗ ಜನರು ತೊಂದರೆ ಕೊಡ್ತಾ ಇದ್ದಾರೆ. ನೀವು ಆ ತೊಂದರೆ ಮಹಾನಗರದಲ್ಲಿ ಆಗ್ಲಾರ್ದಂಗೆ